ಸೊ ಹಾಯ್ ಎವ್ರಿವನ್, ನನ್ನ ಹೆಸರು ಅಭಿನಂದನ್. ಇವತ್ತು ತಂದಿದ್ದೀನಿ ನಿಮಗೆ ಲೈಫ್ ಪ್ರೋಸೆಸ್ ಪಾರ್ಟ್ 2. ಪಾರ್ಟ್ 1 ಯಾರು ನೋಡ್ಕೊ ಬಂದಿಲ್ಲ ನೋಡ್ಕೊಂಡು ಬನ್ನಿ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ಪಾರ್ಟ್ 2. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಮಾಡಬೇಕಾಗಿತ್ತು, ಮಾಡ್ತಾ ಇದ್ದೀನಿ ಈಗ. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಏನು? ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಓನ್ ಫುಡ್ ಮಾಡ್ಕೊಳ್ಳುತ್ತೆ. ಅಂದರೆ ಯಾವ್ದಾದ್ರು ಅಂದರೆ ಪ್ಲ್ಯಾಂಟ್ಸ್ ಮಾಡ್ಕೊಳ್ಳೋದಲ್ಲ ಓನ್ ಫುಡ್, ಅದನ್ನು ಎಕ್ಸಾಂಪಲ್ ಕೊಡ್ಬೋದು. ಓನ್ ಫುಡ್ ಮಾಡ್ಕೊಳ್ಳುತ್ತೆ, ಅದನ್ನು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಅನ್ಬೋದು. ಸೊ ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದೆ ಪಾರ್ಟ್ 1ಅಲ್ಲಿ, ಇದೊಂದು ಸಿಂಪಲಾಗಿ ಅರ್ಥ ಮಾಡಿಸ್ತೆ. ಸೊ ನೋಡೋಣ, ಇದೇನು ಡೆಫಿನೇಷನ್ ಅಲ್ಲ, ಇದು ಫೋಟೋಸಿಂಥಸಿಸ್ದು. ನನ್ನ ಪ್ಲ್ಯಾಂಟ್ ಅಂತ ಅಂದಲ್ಲ ಅದೇ ಇರೋದು. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ NCERT ಇದೆ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ದ ಪ್ರೋಸೆಸ್ ಬೈ ವಿಚ್ ಪ್ಲ್ಯಾಂಟ್ಸ್ make their own food from carbon dioxide and water by using sunlight energy in the presence of chlorophyll is called photosynthesis. The process by which plants make their own food from carbon dioxide and water by using sunlight energy. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಜೊತೆಗೆ ಸನ್ಲೈಟ್ ಎನರ್ಜಿಯಿಂದ ಫುಡ್ ಮಾಡೋದು, ಮತ್ತು ಯಾವುದರಲ್ಲಿ ಕ್ಲೋರೋಫಿಲ್ಲಲ್ಲಿ, ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ಲಲ್ಲಿ ಮಾಡಿದ್ರೆ ಅಂದರೆ ಫುಡ್ ಮಾಡಿದ್ರೆ ಅದನ್ನು ಫೋಟೋಸಿಂಥಸಿಸ್ ಅಂತ ಕೂಗ್ತೀವಿ. ಸೊ ನೆಕ್ಸ್ಟ್ ನೋಡೋಣ. ಇದ್ರ ಫಾರ್ಮುಲಾ 6CO2 ಪ್ಲಸ್ 12H2O gives to C6H12O6 ಪ್ಲಸ್ 6H2O ಪ್ಲಸ್ O2. ಇದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಇದು ವಾಟರ್. ಆಗಲೇ ಹೇಳಿದ್ನಲ್ಲ, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಸೇರಿ ಫುಡ್ ಮಾಡುತ್ತೆ. ಮತ್ತು ಯೂಸಿಂಗ್ ಸನ್ಲೈಟ್ ಅಂದರೆ ಏನಾದರೂ ಸನ್ಲೈಟ್ ಬೀಳುತ್ತಲ್ಲ ಆಗೇನಾಗುತ್ತೆ, ಇದು ಗ್ಲೂಕೋಸ್ ಆಗುತ್ತೆ, ಅಂದರೆ ಕಾರ್ಬೋಹೈಡ್ರೇಟ್ಸ್. ಇದು ಕಾರ್ಬೋಹೈಡ್ರೇಟ್ಸ್ ನಾವು ಗ್ಲೂಕೋಸ್ ಅಂತ ಕೂಗ್ಬೋದು. ಸೊ ಇದು ವಾಟರ್ ಮತ್ತು ಇದು ಡಿವೈಡ್ ಆಗುತ್ತೆ ಯಾವುದರಲ್ಲಿ? ಕ್ಲೋರೋಫಿಲ್ಲಲ್ಲಿ. ನೋಡೋಣ, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್ಲಲ್ಲಿ ಏನು ಮಾಡ್ತೀವಿ, ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡೋಣ, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ. ಲೈಟ್ ಎನರ್ಜಿನ ನಾವೇನು ಮಾಡ್ತೀವಿ, ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಮತ್ತು ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು H2 ಆ್ಯಂಡ್ O2. ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್, ವಾಟರ್ ಫಾರ್ಮುಲಾ ಗೊತ್ತಲ್ಲ H2O, ಅದನ್ನು ನಾವೇನು ಮಾಡ್ತೀವಿ, ಸ್ಪ್ಲಿಟ್ ಮಾಡ್ತೀವಿ. ಆಗೇನಾಗುತ್ತೆ, H2 ಮತ್ತು O2 ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ನೋಡೋಣ, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ಇಲ್ಲಿ ಆಯ್ತಲ್ಲ, ಕಾರ್ಬನ್ ಡೈಆಕ್ಸೈಡಿಂದ ಕಾರ್ಬೋಹೈಡ್ರೇಟ್ಸ್ ಆಯಿತು. ಸೊ ನೆಕ್ಸ್ಟ್ ನೋಡೋಣ, ಇದಾಗಿ ಇದು ಫೋಟೋಸಿಂಥಸಿಸ್, ಇದು ಒಂಚೂರು ಫೋಟೋಸಿಂಥಸಿಸ್ ಇದೆ. ಸ್ಟೊಮ್ಯಾಟೊ, ನಾನು ಟೊಮೊಟೊ ಕೇಳಿದ್ದೀನಿ, ಸ್ಟೊಮ್ಯಾಟೊ ಯಾವುದು ಅಂತ ಕೇಳ್ಬೋದು. ಇದು ಸ್ಟೊಮ್ಯಾಟೊ, ಕ್ಲೀನಾಗಿ ಅರ್ಥ ಮಾಡಿಸ್ತೀನಿ ಕೇಳಿ. ಸ್ಟೊಮ್ಯಾಟೊ ಎಲ್ಲಿರುತ್ತೆ ನನಗೇನು ಗೊತ್ತು ಅಂತೀರಾ? ಸ್ಟೊಮ್ಯಾಟೊ ಗಿಡಗಳಲ್ಲಿರುತ್ತೆ. ಗಿಡಗಳಲ್ಲಿ ಎಲೆ ಇರುತ್ತಲ್ಲ, ಎಲೆಯಲ್ಲಿ ಇರುತ್ತೆ, ಅದು ಚಿಕ್ಕ ಚಿಕ್ಕ ಹೋಲಲ್ಲಿ ಇರುತ್ತೆ, ಅಂದರೆ ನಮ್ಗೆ ಕಾಣಿಸಲ್ಲ, ಅದು ಅಷ್ಟು ಚಿಕ್ಕದು, ಅದು ನಾವು ಸ್ಟೊಮ್ಯಾಟೊ ಅಂತ ಹೇಳ್ಬೋದು. ಇದು ನಿಮಗೆ ಡಯಾಗ್ರಾಮ್ ಇದೆ, ಇದೊಂಚೂರು ಇಂಪಾರ್ಟೆಂಟ್ ನೋಡಿ. ಓಪನ್ ಆ್ಯಂಡ್ ಕ್ಲೋಸಸ್ ಟೊಮೆಟೊ. ಓಪನ್ ಆ್ಯಂಡ್ ಕ್ಲೋಸಸ್ ಟೊಮೆಟೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದಿದೆಯಲ್ಲ ಸೈಡು ಗೋಡಂಬಿ ಥರ, ಇದನ್ನು ಗಾರ್ಡ್ ಸೆಲ್ ಅಂತ ಹೋಗ್ತೀವಿ. ಗೋಡಂಬಿ ಗಾರ್ಡ್ ಸೆಲ್ ಅಂತ ಹಂಗೂ ನೆನ್ಪಿಟ್ಕೋಬೋದು. ಈ ಸುತ್ತ ಇದೆಯಲ್ಲ, ಇದನ್ನು ಗಾರ್ಡ್ ಸೆಲ್ ಅಂತ ಕೂಗ್ತೀವಿ. ಮತ್ತು ಇದಿದೆಯಲ್ಲ ಮಧ್ಯ, ಇದನ್ನು ಸ್ಟೊಮ್ಯಾಟಲ್ ಪೋರ್ ಅಂತ ಕೂಗ್ತೀವಿ. ಇಲ್ಲಿ ಡಾಟ್ ಡಾಟ್ ಇದೆಯಲ್ಲ, ಅದನ್ನು ನಾವು ಕ್ಲೋರೋಪ್ಲಾಸ್ಟ್. ಆಗಲೇ ಕ್ಲೋರೋಫಿಲ್ಲನ್ನು ಕ್ಲೋರೋಪ್ಲಾಸ್ಟ್ ಒಳಗಿರುತ್ತೆ. ಸೊ ಅದರಲ್ಲಿ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿದೆಯಲ್ಲ, ಇದೇನಿದೆ ಹಿಂಗೆ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ ಅಂತ ನೋಡ್ಬೋದು. ಸೊ ಇಲ್ಲಿ ನೋಡೋದಾದರೆ ಓಪನ್ ಆಗಿದಾಗ ಏನಾಗುತ್ತೆ, ವಾಟರ್ ಇದೆಯಲ್ಲ, ವಾಟರ್ ಇಲ್ಲಿ ತುಂಬಿದಾಗ ಏನಾಗುತ್ತೆ, ಓಪನ್ ಆಗುತ್ತೆ. ಮತ್ತು ನೀವು ನೋಡಿರ್ಬೋದು ಗಿಡಗಳ ಮೇಲೆ ಒಂದು ಚೂರು ನೀರು ಬಂದಿರುತ್ತಲ್ಲ, ಇದ್ರ ಮೇಲೆ ಅಂದರೆ ಬೆಳೆ ಎದ್ದು ನೋಡಿದಾಗ ಹಿಂಗೆ ಆಗಿರುತ್ತಲ್ವ. ಕ್ಲೋಸ್ ಆದಾಗ ಏನಾಗುತ್ತೆ, ಸ್ಪ್ರೇ ಆಗುತ್ತೆ, ಅಂದರೆ ಖಾಲಿ ಆದಾಗ ನೀರು ಮುಚ್ಚೋಗುತ್ತೆ. ಓಪನ್ ಆಗಿದಾಗ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಗುತ್ತೆ. ಇಲ್ಲಿದೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಎಂಟರ್ಸ್ ಥ್ರೂ ಸ್ಟೊಮ್ಯಾಟೊದಿಂದ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಗುತ್ತೆ. ಮತ್ತು ಸ್ಟೊಮ್ಯಾಟೊ ಟೈನಿ ಪೋರ್ಸ್, ಅಂದರೆ ಹೇಳ್ದಲ್ಲ ಎಲ್ಲಿರುತ್ತೆ ಅಂತ, ಸ್ಟೊಮ್ಯಾಟೊ ಅಷ್ಟೇ ಇದು. ಸೊ ನೆಕ್ಸ್ಟ್ ನೋಡೋಣ, ಈಗ ಫುಡ್ ಮಾಡ್ಕೊಳುತ್ತೆ ಪ್ಲ್ಯಾಂಟ್ಸು. ಆದರೆ ಹೆಂಗೆ ಮಾಡ್ಕೊಳ್ಳುತ್ತೆ ಅಂದರೆ ಯಾವ್ದ್ರ ಫಾರ್ಮ್ ಅಂದರೆ ಯಾವುದ್ರಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ರೆ,
ಇನ್ ಪ್ಲಾಂಟ್ಸ್ ಫುಡ್ ಇಸ್ ಸ್ಟೋರ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸ್ಟಾರ್ಚಲ್ಲಿ ಫುಡ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಮತ್ತು ಇನ್ ಹ್ಯೂಮನ್ ಬೀಯಿಂಗ್ಸ್, ನಾವು ಮನುಷ್ಯರು ಯಾವುದರಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀವಿ ಫುಡ್ನ ಅಂದರೆ ಗ್ಲೈಕೋಜಾನ್ ಅಂತ ಇದೆಯಲ್ಲ, ಗ್ಲೈಕೋಜನ್, ಇದರಲ್ಲಿ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ ಫುಡ್ನ. ಸೊ ನೆಕ್ಸ್ಟ್ ನೋಡೋಣ. ಇದು ಆ್ಯಕ್ಟಿವಿಟಿ, ಇದು ನಿಮ್ಮ ಟೆಕ್ಸ್ಟ್ ಬುಕ್ ಇದೆ, ಸಖತ್ ಇಂಪಾರ್ಟೆಂಟ್ ಏನಲ್ಲ, ಸಿಂಪಲಾಗಿ ನೋಡಿ. ನೀವು ನಿಮ್ಮ ಮನೆ ಹತ್ರ ನೋಡಿರ್ಬೋದು, ಒಂದೊಂದು ಎಲೆ ಇದೆಯಲ್ಲ ಅದು ಈ ಕಲರ್ ಇರುತ್ತೆ, ಮತ್ತು ಗ್ರೀನು ಮತ್ತು ಬ್ರೌನ್ ಕಲರ್ ಇರುತ್ತಲ್ಲ. ಆವಾಗ ಅದೇನಂದರೆ ಇಲ್ಲಿ ಸುತ್ತಮುತ್ತ ಗ್ರೀನ್ ಇದೆಯಲ್ಲ, ಇಲ್ಲಿ ಸ್ಟಾರ್ಚ್ ಇರುತ್ತೆ. ನಿಮ್ಗಾಗಲೇ ಹೇಳಿದೆ ನಾನು, ಸ್ಟಾರ್ಚಲ್ಲಿ ಫುಡ್ನ ನಾವು ಸ್ಟೋರ್ ಮಾಡಿರ್ತೀವಿ. ಮತ್ತು ಕ್ಲೋರೋಫಿಲ್ಲಲ್ಲಿ ಇಲ್ಲದೆ ಇರುತ್ತಲ್ವ, ಅಂದರೆ ಸನ್ಲೈಟ್ನ ಅಬ್ಸರ್ವ್ ಮಾಡ್ಕೊಂಡು ಅದು ಗ್ರೀನ್ ಕಲರ್ ಇರುತ್ತೆ, ಕ್ಲೋರೋಫಿಲ್ ನೋಡಿದ್ದೀವಲ್ಲ. ಸೊ ಇದು ಕ್ಲೋರೋಫಿಲ್ ಮತ್ತು ಸ್ಟಾರ್ಚ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಸ್ಟಾರ್ಚ್ ಇರುತ್ತೆ. ಇದು ಬ್ಲೂ ಕಲರ್ ಇದೆಯಲ್ಲ, ಅದು ಹೆಂಗೆ ಅಂತ ನೋಡ್ಬೋದು. ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ನಾನು ಇಟ್ಟಿರೋದು, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಬಾಯ್ಲಿಂಗ್ ವಾಟರ್, ನಾವೇನು ಮಾಡ್ತೀವಿ, ಬಾಯ್ಲಿಂಗ್ ವಾಟರಲ್ಲಿ ಒಂಚೂರು ಡಿಪ್ ಮಾಡಿ ವಾಶ್ ಮಾಡ್ತೀವಿ. ಈಗ ಕೊಳೆ ಆಗಿರುತ್ತಲ್ಲ ಆ ಥರ, ಇದೇನು ಕೊಳೆ ಅಲ್ಲ. ಬಾಯ್ಲಿಂಗ್ ಆಲ್ಕೋಹಾಲ್, ಅದರಲ್ಲೂ ಒಂಚೂರು ಡಿಪ್ ಮಾಡಿ ಒಂಚೂರು ವಾಶ್ ಮಾಡ್ತೀವಿ. ಆವಾಗ ಆಮೇಲೆ ಏನು ಮಾಡ್ತೀವಿ, ಅಯೋಡಿನ ನಾವೇನಂತೀವಿ, ಇಂಡಿಕೇಟರ್ ಅಂತೀವಿ. ಸ್ಟಾರ್ಚ್ನ ಇಂಡಿಕೇಟರ್ ಅಂತ. ಯಾವಾಗ ನಾವು ಅಯೋಡಿನ ಒಂಚೂರು ವಾಶ್ ಮಾಡ್ತೀವಿ ಅವಾಗ ಏನಾಗುತ್ತೆ, ಗ್ರೀನ್ ಇದ್ದಿದ್ದು ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ ಬರುತ್ತೆ. ಇಲ್ಲಿ ನೋಡಿ, ಅಯೋಡಿನ್ ಸೊಲ್ಯೂಷನ್ ಬ್ಲೂ ಬ್ಲ್ಯಾಕ್ ಕಲರ್ ವಿತ್ ಸ್ಟಾರ್ಚಲ್ಲಿ ಇದೆಯಲ್ಲ ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಬಿಫೋರ್ ಸ್ಟಾರ್ಚ್ ಟೆಸ್ಟ್ ಮತ್ತು ಆಫ್ಟರ್ ಸ್ಟಾರ್ಚ್ ಟೆಸ್ಟ್ ಅಂತ. ಸೊ ನೆಕ್ಸ್ಟ್ ನೋಡೋಣ. ಮತ್ತು ಇನ್ನೊಂದೇ ಒಂದು ಟಾಪಿಕ್ ಹೇಳೋದು ನೋಡ್ತೋದೆ, ಟೊಮೆಟೊ. ಈಗ ನಾವು ಇಲ್ಲಾದ್ರೆ ನಾರ್ಮಲ್ ಗಿಡ ಮರ ಇದೆ, ಡೆಸರ್ಟಲ್ಲಿ ಹೆಂಗೆ ಅಂತ ಕೇಳ್ಬೋದು. ಡೆಸರ್ಟಲ್ಲಿ ಬೆಳಗ್ಗೆ ಹೊತ್ತು ಏನಾಗುತ್ತೆ, ಅದೇನಾದ್ರು ಓಪನ್ ಆಯಿತು ಅಂದರೆ ಇಲ್ಲಿ ಇದೆಯಲ್ಲ ಹೈಡ್ರೋಜನ್ ಅಂದರೆ ಮೀನ್ಸ್ ವಾಟರ್ ಇದೆಯಲ್ಲ, ವಾಟರ್ ಏನಾದ್ರು ಆಚೆ ಹೋಗುತ್ತೆ.